Good morning. In the for second semester of your MCom, we have one more subject called as managerial economics. I'm handling two subjects here. One it is strategic cost management. Another one is managerial economics subject. ಸೊ ನಿಮ್ಮ ಲಾಸ್ಟ್ ಕ್ಲಾಸಲ್ಲಿ ನಾವು ಬರೀ ಸ್ಟ್ರಾಟಜಿಕ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಏನು ಸ್ಟ್ರಾಟಜಿಕ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಮತ್ತೆ ಅದರಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೊಂದು ಸಬ್ಜೆಕ್ಟ್ ಇದೆ, ದಟ್ ಈಸ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ. ಸೊ ಈ ಒಂದು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ ಇವತ್ತು. ಬಿಫೋರ್ ಗೆಟಿಂಗ್ ಟು ಲೈಕ್ ಏನು ಸಿಲೆಬಸ್ ಅಲ್ಲಿ ಇದೆ ಅಲ್ಲಿ ಏನೇನಿದೆ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ಎಕನಾಮಿಕ್ಸ್ ಅನ್ನೋ ಕಾನ್ಸೆಪ್ಟ್ ಏನಕ್ಕೆ ಬೇಕು ಅಥವಾ ಎಕನಾಮಿಕ್ ಕಾನ್ಸೆಪ್ಟ್ಸ್ ಅನ್ನೋದು ಏನು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹೋಪ್ ನಿಮ್ಮ PUC ಇಂದ ಐ ಥಿಂಕ್ ನೀವು ಎಕನಾಮಿಕ್ಸ್ ನ ಓದ್ಕೊಂಡು ಬಂದಿದ್ದೀರಾ. ಸೊ ದಟ್ ಯು ಆರ್ ಮೋರ್ ಫೆಮಿಲಿಯರ್ ವಿತ್ ಎಕನಾಮಿಕ್ ಸಬ್ಜೆಕ್ಟ್. ಬಟ್ ನಾವು ಈ ಸೆಮಿಸ್ಟರ್ ಅಲ್ಲಿ ನಾವು ನೋಡ್ತಾ ಇರೋಂಥದ್ದು ಎಕನಾಮಿಕ್ಸ್ ಅಲ್ಲಿ ಒಂದು ಭಾಗವಾಗಿರುವಂತಹ ಮೈಕ್ರೋ ಎಕನಾಮಿಕ್ಸ್ ಅಂತ ನಾವೇನ್ ಕರಿತೀವಿ, ಆ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಒಂದು ಪಾರ್ಟ್ ಒಂದು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ನಾವು ಅದನ್ನ ಓದ್ತಾ ಇರೋದು. ಹೋಪ್ ನಿಮ್ಗೆ ಜ್ಞಾಪಕ ಇರ್ಬೇಕು ಅನ್ಸುತ್ತೆ, ಎಕನಾಮಿಕ್ಸ್ ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್, ಮೈಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ನೋಡಿದ್ವಿ. ಎಸ್ ಆರ್ ನೋ? ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತೆ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಸೊ ಮ್ಯಾಕ್ರೋ ಬಂದು ಓವರ್ ಆಲ್ ನಿಮ್ಮ ಪೊಲಿಟಿಕಲ್ ಸಿಸ್ಟಮ್, ಟೆಕ್ನಾಲಜಿಕಲ್ ಸಿಸ್ಟಮ್ ಬಗ್ಗೆ ನಾವು ಬ್ರಾಡ್ ಆಗಿ ಮಾತಾಡ್ತಾ ಹೋಗ್ತೀವಿ. ಬಟ್ ಮೈಕ್ರೋ ಫ್ಯಾಕ್ಟರ್ಸ್ ಬಂದು ವಿತ್ ಇನ್ ದ ಆರ್ಗನೈಸೇಷನ್ಸ್ ನಾವೇನ್ ಮಾಡ್ತೀವಿ ಮಾತಾಡ್ತಾ ಹೋಗ್ತೀವಿ. ಅದರಲ್ಲಿ ಒಂದು ಕಾನ್ಸೆಪ್ಟ್ ನ ನಿಮ್ಗೆ ಇಲ್ಲಿ ಕೊಟ್ಟಿರುವಂತದ್ದು, ನಿಮ್ಮ ಸಬ್ಜೆಕ್ಟ್ ಇಟ್ಟಿರುವಂತದ್ದು ಸೆಕೆಂಡ್ ಸೆಮಿಸ್ಟರ್, ದಟ್ ಈಸ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಓಕೆ ಫೈನ್. ಸೊ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂದ್ರೆ ಏನು ಅಥವಾ ಏನಕ್ಕೆ ಬೇಕು ಅಂತ ಹೋಗೋದಕ್ಕಿಂತ ಮುಂಚೆ ಒಂದು ಜನರಲ್ ಥಿಯರಿ ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಿಕಾಸ್ ಡೇ ಟು ಡೇ ಲೈಫ್ ಅಲ್ಲಿ ನಾವು ನೋಡ್ತಾ ಇದೀವಿ ಎಲ್ಲನೂ. ಹ್ಯೂಮನ್ ವಾಂಟ್ಸ್ ಅನ್ನೋದು ಹೆಂಗಿರುತ್ತೆ ಅಂತ, ಆಸೆ ಬಯಕೆಗಳು ಅನ್ನೋದು ಇಟ್ ಈಸ್ ನಾಟ್ ಅ ಲಿಮಿಟೆಡ್ ಫ್ಯಾಕ್ಟರ್. ಎಸ್ ಆರ್ ನೋ? ನಮ್ಗೆ ಎಷ್ಟು ಕೊಟ್ರು ನಮ್ಗೆ ಸಮಾಧಾನ ಆಗಲ್ಲ ಅಂತ ಸಿಚುವೇಶನ್ ಅಲ್ಲಿ ನಾವುಗಳು ಇದೀವಿ. ಇವತ್ತು ಏನೋ ಸಿಗ್ತಾ ಇದೆ ಅಂತ ಅಂದ್ರೆ ಇನ್ನೂ ಏನೋ ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇವತ್ತು ನಮ್ಮ ಇರುವಂತಹ ಸಿಚುವೇಶನ್ ಆಗಿದೆ. ಇವತ್ತು ನನ್ಗೆ ಒಂದ್ ಮನೆ ಇದೆಯಾ ಅಂತ ಅಂದ್ರೆ ಓಕೆ, ಮನೆ ಇಲ್ಲ, ಓಕೆ ಮನೆ ಬೇಕು. ಅದಾದ್ಮೇಲೆ ಕಾರ್ ಬೇಕು, ಬಂಗ್ಲೆ ಇದ್ ಮಾಡ್ಬೇಕು, ಎಲ್ಲೋ ಒಂದ್ ಕಡೆ ಸೈಟ್ ತಗೊಳ್ಬೇಕು, ಮಾರ್ಬೇಕು, ಮತ್ತೆ ಹಣ ಜಾಸ್ತಿ ಸಂಪಾದನೆ ಮಾಡ್ಬೇಕು. ಸೊ ಇದೆಲ್ಲವೂ ಸಹ ಏನಾಗ್ತಾ ಇದೆ ಡೇ ಟು ಡೇ ಲೈಫ್ ಅಲ್ಲಿ ಮನುಷ್ಯನಿಗೆ ವಾಂಟ್ಸ್ ಅನ್ನೋದೆಲ್ಲ ಏನಾಗಿದೆ, ಅನ್ಲಿಮಿಟೆಡ್ ಆಗ್ಬಿಟ್ಟಿದೆ. ಸೊ ಅಂದ್ರೆ ಅರ್ಥ ನಿಮ್ಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ ಅನ್ನೋ ಒಂದು ಆಲೋಚನೆ. ಸೊ ಈ ತರ ಸಿಚುವೇಶನ್ಸ್ ಗಳಲ್ಲಿ ಹೌ ಟು ಸ್ಯಾಟಿಸ್ಫೈ ಅವರ್ ನೀಡ್ಸ್, ಯಾವ ರೀತಿ ನಮ್ಮ ಬಯಕೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅನ್ನೋದು. ನಿಮ್ಮ ಬಯಕೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನಿಮ್ಗೆ ಅದ್ರ ತಕ್ಕನಾಗಿರುವಂತಹ ರಿಸೋರ್ಸಸ್ ಅವೈಲಬಿಲಿಟಿ ನಿಮ್ಗೆ ಇರಬೇಕು. ಇವತ್ತು ನಾನೊಂದು ಮನೆ ಕಟ್ತೀನಿ ಅಂತ ಅಂದ್ರೆ ಐ ಶುಡ್ ಹ್ಯಾವ್ ಮಿನಿಮಮ್ 50 to 60 lakhs ಮನಿ ಇನ್ ಮೈ ಪಾಕೆಟ್. ಸೊ ನನ್ನ ಹತ್ರ ಅಷ್ಟು ದುಡ್ಡಿದ್ರೆ ನಾನೊಂದು ಮನೆ ಕಟ್ಟೋದಕ್ಕಾಗುವಂಥದ್ದು. ಸೊ ಏನ್ ಮಾಡ್ತೀರಾ, ಈ ಒಂದು ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ನೀವು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ನೀವು ಏನ್ ಮಾಡ್ತಾ ಹೋಗ್ತೀರಾ, ಅರ್ನಿಂಗ್ಸ್ ನ ಮಾಡ್ತಾ ಹೋಗ್ತೀರಾ. ಸೊ ಮನುಷ್ಯನಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇವಾಗ ಸೊ ಎಷ್ಟು ಸಿಕ್ಕಿದ್ರು ಇನ್ನೂ ಜಾಸ್ತಿ ಬೇಕು ಅನ್ನೋ ಒಂದು ಮೆಂಟಾಲಿಟಿಲಿ ಇದೆ. ಬಟ್ ಆದ್ರೆ ಅಟ್ ದ ಸೇಮ್ ಸಿಚುವೇಶನ್ ನೀನು ಅಷ್ಟು ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡ್ಬೇಕು ಅಂತ ಅಂದ್ರೆ ಯು ನೀಡ್ ಟು ಚೆಕ್ ಇನ್ ದ ಔಟ್ಸೈಡ್ ಮಾರ್ಕೆಟ್. ನೀನು ಅಷ್ಟು ವಾಂಟ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಿನ್ಗೆ ಮಾರ್ಕೆಟ್ ಅಲ್ಲಿ ಅಥವಾ ಹೊರಗಡೆ ಪ್ರಪಂಚದಲ್ಲಿ ಅಷ್ಟು ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಇದೆಯಾ ಅಂತ ನೀವೇನ್ ಮಾಡ್ಬೇಕಾಗತ್ತೆ, ಯೋಚನೆ ಮಾಡ್ಬೇಕಾಗತ್ತೆ. ಬಟ್ ನಮ್ಗೆ ಇವತ್ತು ಸಿಚುವೇಶನ್ ಅಲ್ಲಿ ಆ ತರ ಇಲ್ಲ. ಸೇ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಕೊರೋನಾ ಅಂತ ನಾವು ಮಾತಾಡ್ತಾ ಇದೀವಿ. ಅಲ್ಟಿಮೇಟ್ಲಿ ಏನಾಗ್ತಾ ಇದೆ, ಅಲ್ಲಿ ಒಂದು ಆಕ್ಸಿಜನ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ಇಲ್ಲೆಲ್ಲೋ ಬೆಡ್ಸ್ ನ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಇಂಜೆಕ್ಷನ್ಸ್ ಗಳು ಪ್ರಾಬ್ಲಮ್ ಆಗ್ತಾ ಇದೆ, ವ್ಯಾಕ್ಸಿನೇಷನ್ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಏನು ಅಂತ ಅಂದ್ರೆ ಮನುಷ್ಯಂಗೆ ಬದುಕಬೇಕು ಅನ್ನೋ ಒಂದು ಆಸೆ ಇದೆ, ಬಟ್ ಆದ್ರೆ ಅದಕ್ಕೆ ತಕ್ಕನಾಗಿರುವಂತ ರಿಸೋರ್ಸಸ್ ನಿಮಗೆ ಸಿಗ್ತಾ ಇಲ್ಲ.
ಸೊ ಅಲ್ಲಿ ಅರ್ಥ ಏನು, there are unlimited wants of an individual, but there are no proper resources which are available in the market. ನಾವು ಈ ಅನ್ಲಿಮಿಟೆಡ್ ವಾಂಟ್ಸ್ ಏನಿದೆ, ಒಂದು ಹ್ಯೂಮನ್ ವಾಂಟ್ಸ್ ಅನ್ನೋದು, ಅದ್ರ ಜೊತೆಗೆ ಯಾವ ರೀತಿ ಲಿಮಿಟೆಡ್ ರಿಸೋರ್ಸಸ್ ಇದೆ, ಈ ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ನೀವು ನಿಮ್ಮ ನೀಡ್ಸ್ ಅಥವಾ ವಾಂಟ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದು ಇದೆಯಲ್ಲ, ಸೊ ದಟ್ ಈಸ್ ದ ಪ್ಲೇಸ್ ವೇರ್ ಈ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರೋದೇ ಇಂಥ ಜಾಗದಲ್ಲಿ. ಸೊ ಅಂದ್ರೆ ಅರ್ಥ ಏನು, ಇವಾಗ ನನ್ಗೆ ಏನೋ ಒಂದು ದೊಡ್ಡ ಮನೆ ಕಟ್ಟಬೇಕು, ನನಗೆ ಜಾಸ್ತಿ ಜನ ಫ್ರೆಂಡ್ಸ್ ಇರಬೇಕು, ನನಗೆ ಸಂಬಳ ಜಾಸ್ತಿ ಬರಬೇಕು, ಈ ತರ ಎಷ್ಟೊಂದು ಆಸೆಗಳಿರ್ತವೆ. ಅಲ್ಟಿಮೇಟ್ ಆಗಿ ಏನಾಗುತ್ತೆ, ಒಂದು ಎಕಾನಮಿಲಿ ನಿನಗೆ ರಿಸೋರ್ಸಸ್ ನ ಅವೈಲಬಿಲಿಟಿ ಏನಾಗ್ತಿರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಸೊ ಅದರಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಯು ಹ್ಯಾವ್ ಟು ಲೀಡ್ ಯುವರ್ ಲೈಫ್. ಸೊ ದಟ್ ಈಸ್ ದ ಪ್ಲೇಸ್ ವೇರ್ ದಿಸ್ ಎಕನಾಮಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುವಂತದ್ದು. ಸರ್ ಹಾಗಾದ್ರೆ ಎಕನಾಮಿಕ್ಸ್ ಅಂತ ಅಂದ್ರೆ ಏನು, ಎಕನಾಮಿಕ್ಸ್ ಅನ್ನೋ ಕಾನ್ಸೆಪ್ಟ್ ಏನ್ರ ಬಗ್ಗೆ ಮಾತಾಡುತ್ತೆ ಅನ್ನೋದಾದ್ರೆ, ಈ ಎಕನಾಮಿಕ್ಸ್ ಮಾತಾಡೋದೇ ಏನು ವಿಚಾರ ಅಂತ ಅಂದ್ರೆ, ಇಟ್ ಇಸ್ ಜಸ್ಟ್ ಅನ್ ಅಲೋಕೇಶನ್ ಆಫ್ ರಿಸೋರ್ಸಸ್ and the choice that are made by the economic agents ಅಂತ. ಯಾವ ರೀತಿ ಒಂದು ಗವರ್ಮೆಂಟ್ ಅಥವಾ ಒಂದು ಸಿಸ್ಟಮ್ ತನ್ನ ರಿಸೋರ್ಸಸ್ ನ ಅಲೋಕೇಟ್ ಮಾಡೋದಿದೆಯಲ್ಲ, ಏನಕ್ಕೋಸ್ಕರ, ಎಕನಾಮಿಕ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೋಸ್ಕರ. ದಟ್ ಈಸ್ ವೇರ್ ದ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುವಂತದ್ದು. ಅಲ್ಲಿ ನೀವು ನೋಡುವಂಥದ್ದು ಇಷ್ಟನ್ನೇ. ಸೊ ನಿಮ್ಮ ಒಂದು ಎಕನಾಮಿಕ್ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡಬೇಕು ಅಂತ ಅಂದಾಗ ನೀವು ಯೋಚನೆ ಮಾಡ್ಬೇಕಾಗಿರೋದು ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ವೆನ್ ಟು ಪ್ರೊಡ್ಯೂಸ್ ಅಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಇವತ್ತು ನಾನು ಆಕ್ಸಿಜನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ರೆಮ್ಡಿಸಿವಿಯರ್ ಇಂಜೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವುದೋ ಒಂದು ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋ, ದಿಸ್ ಇಸ್ ದ ಪ್ರಾಬ್ಲಮ್ ವಿಚ್ ಇಸ್ ಫೇಸ್ಡ್ ಬೈ ಇಂಡಿಯಾ. ನೋ, ವಾಟ್ ಐ ಹ್ಯಾವ್ ಟು ಡೂ, ಐ ಹ್ಯಾವ್ ಟು ಥಿಂಕ್ ದಟ್ ವಾಟ್ ಎಕ್ಸಾಕ್ಟ್ಲಿ ದಟ್ ಐ ನೀಡ್ ಟು ಪ್ರೊಡ್ಯೂಸ್. ನಾನು ಅಲ್ಲಿ ಆಕ್ಸಿಜನ್ ನಾನು ಪ್ರೊಡ್ಯೂಸ್ ಮಾಡಬೇಕಾಗಿದೆ, ರೆಮ್ಡಿಸಿವಿಯರ್ ಇಂಜೆಕ್ಷನ್ ಪ್ರೊಡ್ಯೂಸ್ ಮಾಡಬೇಕಾಗಿದೆ. ನಾವು ಹೌ ಟು ಪ್ರೊಡ್ಯೂಸ್, ಯಾವ ರೀತಿ ಮಾಡ್ತಾ ಹೋಗ್ತೀರಾ, ವೆನ್ ಟು ಪ್ರೊಡ್ಯೂಸ್, ಯಾವಾಗ ಮ್ಯಾನುಫ್ಯಾಕ್ಚರ್, ಎಲ್ಲ ಜನ ಸತ್ ಮೇಲೆ ಮಾಡ್ತೀರಾ, ಯು ನೀಡ್ ಟು ಟೇಕ್ ಲಾಟ್ ಆಫ್ ಪ್ರಿಕಾಷನರಿ ಆಕ್ಷನ್ಸ್. ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗೋಸ್ಕರ ನೀವು ಈ ಒಂದು ಇಂಜೆಕ್ಷನ್ಸ್ ಅಥವಾ ಆಕ್ಸಿಜನ್ ನೀವೇನ್ ಮಾಡ್ತಾ ಇದ್ರೆ ಮ್ಯಾನುಫ್ಯಾಕ್ಚರ್. ಈ ತರ ಒಂದು ಕ್ವಶನ್ಸ್ ಗಳಿಗೆ ನೀವು ಆನ್ಸರ್ ಮಾಡೋದಿದೆಯಲ್ಲ, ದಟ್ ಈಸ್ ದ ಪ್ಲೇಸ್ ವೇರ್ ಎಕನಾಮಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುವಂತದ್ದು. ಒಟ್ನಲ್ಲಿ ಎಕನಾಮಿಕ್ಸ್ ಇಟ್ಸ್ ಜಸ್ಟ್ ಲೈಕ್ ಅ ಸ್ಟಡಿ ಆಫ್ ಹೌ ಇಂಡಿವಿಜುವಲ್ಸ್ ಅಂಡ್ ಸೊಸೈಟಿ ಚೂಸ್ ಟು ಯೂಸ್ ದ ಸ್ಕೇರ್ಸ್ ರಿಸೋರ್ಸಸ್ ದಟ್ ನೇಚರ್ ಅಂಡ್ ದ ಪ್ರೀವಿಯಸ್ ಜನರೇಷನ್ ಹ್ಯಾವ್ ಪ್ರೊವೈಡೆಡ್. ಒಂದು, ಹಿಂದೆ ನಮ್ಗೋಸ್ಕರ ಏನ್ ಮಾಡಿಟ್ಟಿ ಹೋಗಿದ್ದಾರೆ. ಎರಡು, ಈಗ ನಮ್ಮ ನೇಚರ್ ನಮ್ಗೆ ಕೊಡ್ತಾ ಇರೋವಂಥದ್ದು ಏನು. ಈ ಇರೋಂಥ ರಿಸೋರ್ಸಸ್ ಅಲ್ಲಿ ಯಾವ ರೀತಿ ಒಂದು ಸೊಸೈಟಿನ ನೀವು ರನ್ ಮಾಡ್ತೀರಾ, ಅಥವಾ ಯಾವ ರೀತಿ ಒಂದು ಸೊಸೈಟಿ ಮತ್ತೆ ಇಂಡಿವಿಜುವಲ್ ನ ನೋಡ್ತೀರಾ ಅನ್ನೋದಿದೆಯಲ್ಲ, ದಟ್ ಈಸ್ ದ ಪ್ಲೇಸ್ ವೇರ್ ದ ಎಕನಾಮಿಕ್ ಕಾನ್ಸೆಪ್ಟ್ ಅನ್ನೋದು ಅರೈಸ್ ಆಗುವಂಥದ್ದು. ನಿಮ್ಗೆಲ್ಲ ಗೊತ್ತಿದೆ, ಐ ಥಿಂಕ್ ಇವಾಗ ನಾವು ತುಂಬಾ ನೋಡ್ತಾ ಇದೀವಿ, ದಿನ ಬೆಳಿಗ್ಗೆ ಆದ್ರೆ ಟಿವಿಗಳಲ್ಲಿ ಅಷ್ಟು ಜನ ಸತ್ತು ಯಾಕೆ ಸಾಯ್ತಾ ಇದ್ದಾರೆ, ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ರಿಸೋರ್ಸಸ್. ಐದರ್ ಪ್ರಾಪರ್ ಹಾಸ್ಪಿಟಲೈಸೇಷನ್ ಇಲ್ಲದೆ ಇರ್ಬೋದು, ಪ್ರಾಪರ್ ಮೆಡಿಕಲ್ ಕೇರ್ ಇಲ್ಲದೆ ಇರ್ಬೋದು, ಲ್ಯಾಕ್ ಆಫ್ ಡಾಕ್ಟರ್ಸ್ ಇರ್ಬೋದು, ಲ್ಯಾಕ್ ಆಫ್ ಮೆಟೀರಿಯಲ್ ರಿಕ್ವೈರ್. ಈ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನೀವು ನಿಮ್ಮ ಒಂದು ಕಂಟ್ರಿನ ಅಥವಾ ನಿಮ್ಮ ಒಂದು ಸೊಸೈಟಿನ ಏನ್ ಮಾಡ್ಬೇಕಾಗತ್ತೆ, ರನ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನೀವು ಆಸ್ ಅ ಇಂಡಿವಿಜುವಲ್, ಸೊ ವಾಟ್ ಯು ಹ್ಯಾವ್ ಟು ಡೂ, ಸೊ ಯು ಹ್ಯಾವ್ ಟು ಥಿಂಕ್ ಇನ್ ಅನ್ ಪ್ರಾಪರ್ ವೇ ದಟ್ ಹೌ ಎಕ್ಸಾಕ್ಟ್ಲಿ ಐ ನೀಡ್ ಟು ಯೂಸ್ ದ ರಿಸೋರ್ಸಸ್ ಇನ್ ಅನ್ ಆಪ್ಟಿಮಮ್ ಮ್ಯಾನರ್ ಅಂತ. ಸರ್ ಆಯ್ತು, ಎಕನಾಮಿಕ್ಸ್ ಅಂದ್ರೆ ಗೊತ್ತಾಯ್ತು ಏನಂತ, ಎಕನಾಮಿಕ್ ಪ್ರಾಬ್ಲಮ್ ಏನೇನಿದೆ ಅದನ್ನ ಸಾಲ್ವ್ ಮಾಡಬೇಕು, ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ಎಕನಾಮಿಕ್ಸ್ ನ ಸ್ಟಡಿ ಮಾಡಬೇಕು, ದಟ್ಸ್ ಫೈನ್, ಎಲ್ಲ ಆಯ್ತು. ಅದು ಕ್ವಶನ್ ಇಸ್, ಸರ್ ಆಸ್ ಅ ಸ್ಟೂಡೆಂಟ್ ನಾನು ಯಾಕೆ ಓದಬೇಕು ಇದನ್ನ. ಸೊ ಕ್ವಶನ್ ಬರುತ್ತಲ್ಲ ನಮ್ಮ ಮೈಂಡ್ಗೆ, ಸರ್ ನಾವ್ ಯಾಕೆ ಓದಬೇಕು ಈ ಎಕನಾಮಿಕ್ಸ್ ಅನ್ನೋ ಕಾನ್ಸೆಪ್ಟ್. ಎಕನಾಮಿಕ್ಸ್ ಅನ್ನೋ ಕಾನ್ಸೆಪ್ಟ್ ನ ಓದುವಂತ ಉದ್ದೇಶ ಏನು ಅಂತಂದ್ರೆ, ನಾಳೆ ನೀವು ಒಂದು ಆರ್ಗನೈಸೇಷನ್ಗೆ ಹೋದಾಗ ಅಥವಾ ನಿಮ್ಮ ಒಂದು ಮನೆಗಳಲ್ಲೇನೆ, ಸೊ ನೀವು ಒಂದು ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಅಂತ ಅಂದಾಗ, ಸೊ ನೀವೇನ್ ಮಾಡ್ಬೇಕಾಗತ್ತೆ, ಸೊ ಯು ನೀಡ್ ಟು ಸ್ಟಡಿ ದ ಎಕನಾಮಿಕ್ಸ್. ರೀಸನ್ಸ್ ಸಿಂಪಲ್. ಇವತ್ತು ಒಂದು ಸೊಸೈಟಿಲಿ ಒಂದು ರಿಕ್ವೈರ್ಮೆಂಟ್ ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಯು ನೀಡ್ ಎಕನಾಮಿಕ್ಸ್. ಇವತ್ತು ನಾವು ಮಾತಾಡ್ತೀವಿ ಸಪ್ಲೈ ಡಿಮ್ಯಾಂಡ್ ಅಂತೆಲ್ಲ ಮಾತಾಡ್ತೀವಿ. ನಾವು ಸಪ್ಲೈ ಡಿಮ್ಯಾಂಡ್ ಅಂತೆಲ್ಲ ಮಾತಾಡೋದು ಏನ್ ಉದ್ದೇಶದ ಮೇಲೆ ಮಾತಾಡ್ತೀವಿ. ಕ್ವಶನ್ ಹಿಯರ್ ಇಸ್, ಮಾರ್ಕೆಟ್ ಅಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ ಮತ್ತೆ ಅದಕ್ಕೆ ತಕ್ಕನಾಗಿ ಯಾವ ರೀತಿ ಸಪ್ಲೈ ಮಾಡ್ತಾರೆ. ಸೊ ಇದರಿಂದ ನನ್ಗೆ ಏನ್ ಅರ್ಥ ಆಗುತ್ತೆ, ನಾನು ಯಾವ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡಬೇಕು, ಯಾವ್ದನ್ನ ಕನ್ಸ್ಯೂಮ್ ಮಾಡಬಾರ್ದು ಅನ್ನೋ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಹಾಗೆ ಎಕನಾಮಿಕ್ಸ್ ಅನ್ನೋದು ನಿಮ್ಗೆ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಒಂದು ಓವರ್ ಆಲ್ ಬಿಸ್ನೆಸ್ ನ ಮತ್ತೆ ಒಂದು ಓವರ್ ಆಲ್ ಆರ್ಗನೈಸೇಷನ್ ಸ್ಟಡಿ ಮಾಡೋದಕ್ಕೆ ಏನ್ ಮಾಡುತ್ತೆ, ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಗೊತ್ತಾಗಲ್ಲ, ನೀವು ಎಷ್ಟು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಎಷ್ಟು ಸಪ್ಲೈ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಾವು ಎಕನಾಮಿಕ್ಸ್ ಇರೋದ್ರಿಂದ ಏನಾಗುತ್ತೆ, ಈ ಎಲ್ಲಾ ಆಕ್ಟಿವಿಟೀಸ್ ನ ನೀವೇನ್ ಮಾಡ್ಬೋದು, ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡ್ಬೋದು. ಫ್ರಮ್ ಅ ಸ್ಟಡಿ ಆಫ್ ದ ಸಬ್ಜೆಕ್ಟ್ ಇಟ್ ಇಸ್ ಪಾಸಿಬಲ್ ಟು ಪ್ರಿಡಿಕ್ಟ್ ದ ಎಕನಾಮಿಕ್ ಟ್ರೆಂಡ್ಸ್ ವಿತ್ ಸಮ್ ಪ್ರಿಸಿಷನ್ ಅಂತೆ. ಅಂದ್ರೆ ಅರ್ಥ,
ನಿಮ್ಮ ಓವರ್ ಆಲ್ ಒಂದು ಎಕನಾಮಿಕ್ ಟ್ರೆಂಡ್ ನ ಏನ್ ಮಾಡ್ಬೋದು, ಪ್ರಿಡಿಕ್ಟ್ ಮಾಡ್ಬೋದು. ನಾಳೆ ಏನಾಗುತ್ತೆ ನನ್ನ ಒಂದು ಇಂಡಿಯನ್ ಎಕಾನಮಿ ಅಂತ ಏನ್ ಮಾಡ್ಬೋದು, ಈಸಿಯಾಗಿ ಅನಲೈಸ್ ಮಾಡ್ತಾ ಹೋಗ್ಬೋದು. ನಾವೇ ಕೊರೋನಾ ನೋಡ್ತಾ ಇದೀವಿ, ದಿನ 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 ಕೇಸಸ್ ಜಾಸ್ತಿ ಆಗ್ತಾ ಇದೆ. ಹೀಗೆ ನೀವು ಲಾಕ್ಡೌನ್ ಮಾಡ್ದೇನೆ ಹಂಗೆ ಎಲ್ಲಾರನ್ನೂ ಬಿಟ್ರೆ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಸೊ ನಾಳೆ ಒಂದಿನ ಸೊ ನಿಮ್ಮ ಒಂದು ಓವರ್ ಆಲ್ ಒಂದು ಸೊಸೈಟಿ ಏನಾಗ್ತಾ ಹೋಗುತ್ತೆ, ಹಾಳಾಗ್ತಾ ಹೋಗುತ್ತೆ. ಈ ಒಂದು ಪ್ರಿಡಿಕ್ಷನ್ ನೀವೇನ್ ಮಾಡ್ಬೋದು, ಥ್ರೂ ಎಕನಾಮಿಕ್ಸ್ ಇಂದ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ಅಥವಾ ನಿಮ್ಮ ಒಂದು ಸೊಸೈಟಿಲಿ ಒಂದು ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಅಂತ ಅಂದ್ರೆ, ದಿಸ್ ಎಕನಾಮಿಕ್ಸ್ ವಿಲ್ ಮೇಕ್ಸ್ ಯು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಹೌ ಎಕ್ಸಾಕ್ಟ್ಲಿ ದಿಸ್ ಡಿಸಿಷನ್ಸ್ ವಿಲ್ ಗೋಲ್ ಟು ಬಿ ಟೇಕನ್ ಇನ್ ದ ಆರ್ಗನೈಸೇಷನ್. ಸೊ ಇಲ್ಲಿ ನಾನು ಮಾತಾಡ್ತಿರೋದು ಇಷ್ಟೇನೆ, ಎಕನಾಮಿಕ್ಸ್ ಅಂತ ಅಂದ್ರೆ ಏನು ಅಷ್ಟೇ ಮಾತಾಡ್ತಿರೋದು ನಾನು, ಬೇರೆ ಇನ್ನೇನು ಮಾತಾಡ್ತಾ ಇಲ್ಲ. ಎಕನಾಮಿಕ್ಸ್ ಅಂದ್ರೆ ಏನು? ಇಟ್ ಈಸ್ ಸಿಂಪ್ಲಿ ಲೈಕ್ ಟೇಕಿಂಗ್ ಡಿಸಿಷನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ದ ಸ್ಕೇರ್ಸಿಟಿ ಆಫ್ ದ ರಿಸೋರ್ಸಸ್. ಇವತ್ತು ನನ್ನ ರಿಸೋರ್ಸಸ್ ತುಂಬಾ ಸ್ಕೇರ್ಸಿಟಿ ಆಗಿದೆ, ಸೊ ನಾನು ಈ ಟೈಮಲ್ಲಿ ನಾನು ಏನ್ ಡಿಸಿಷನ್ ತಗೊಳ್ಬೇಕು, ನಾವು ಈ ತರ ಡಿಸಿಷನ್ ತಗೊಳ್ಳೋದಕ್ಕೆ ನಾನು ನಿಮ್ಗೆ ಕರಿತೀನಿ ಎಕನಾಮಿಕ್ಸ್ ಅಂತ ಕರಿತೀನಿ. ಇವತ್ತು ನೀವು ನೋಡ್ಬೋದು, ಕೊರೋನಾ ಇಂದ ಬೆಡ್ಸ್ ಗಳ ಅವೈಲಬಿಲಿಟಿ ಇಲ್ಲ, ಇಂಜೆಕ್ಷನ್ಸ್ ಅವೈಲಬಿಲಿಟಿ ಇಲ್ಲ ಏನೇನೋ ಪ್ರಾಬ್ಲಮ್ ಇದೆ. ಅದಕ್ಕೆ ಗೌರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಿದ್ದಾರೆ, ನಿಮ್ಗೆ ಬೇಸಿಕ್ ಸಿಂಪ್ಟಮ್ಸ್ ಗಳಿದ್ರೆ ದಯವಿಟ್ಟು ನೀವು ಮನೇಲೇ ಹೋಮ್ ಕ್ವಾರಂಟೈನ್ ಆಗಿ, ನಿಮ್ಗೊಂದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ನಿಮ್ಗೊಂದು ಲಿಸ್ಟ್ ಆಫ್ ಮೆಡಿಸಿನ್ಸ್ ಬಿಟ್ಟಿದ್ದಾರೆ, ತಗೊಳ್ಳಿ, ಮುಗೀತು ಅಷ್ಟೇ. ಸೊ ಇದರಿಂದ ಏನಾಗುತ್ತೆ, ಏನೇ ಪಾಸಿಟಿವ್ ಬಂದರೂ ಎಲ್ಲಾರು ಹೋಗಿ ಹಾಸ್ಪಿಟ್ಲಿಗೆ ಹೋಗೋದು ಏನಾಗುತ್ತೆ, ಅವಾಯ್ಡ್ ಆಗುತ್ತೆ. ನಾವು ಇಲ್ಲಿ ಏನ್ ಅರ್ಥ ಏನ್ ಹೇಳಿ, ನಿಮ್ಗೆ ರಿಸೋರ್ಸಸ್ ಅವೈಲಬಿಲಿಟಿ ತುಂಬಾ ಕಡಿಮೆ ಇದೆ. ಆ ರಿಸೋರ್ಸಸ್ ಅವೈಲಬಿಲಿಟಿ ಕಡಿಮೆ ಇರೋದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ನಾನು ಅಡಿಷನಲ್ ಆಲ್ಟರ್ನೇಟಿವ್ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇದ್ದೀನಲ್ಲ. ಸೊ ದಟ್ ಇಸ್ ದ ಪ್ಲೇಸ್ ವೇರ್ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಲ್ಟಿಮೇಟ್ಲಿ ಏನು, ಸೊ ನನ್ನ ಒಂದು ಆಬ್ಜೆಕ್ಟಿವ್ ಏನಿದೆ, ಈಗ ಕೊರೋನಾ ಹೊಡೆದೋಡ್ಸೋ ಅಂತದ್ದು ಇರ್ಬೋದು, ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಸೊ ಅವಾಯ್ಡ್ ಮಾಡ್ತೀನಿ ಥ್ರೂ ಬೈ ಟೇಕಿಂಗ್ ಅ ಪ್ರಾಪರ್ ಡಿಸಿಷನ್ಸ್ ಇನ್ ದ ಕಂಟ್ರಿ. ನಾವು ಸರ್ ಇಷ್ಟೆಲ್ಲ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ರಿ. ನಮ್ಮ ಸಬ್ಜೆಕ್ಟ್ ಇರೋದು ಬಂದು ಮ್ಯಾನೇಜೀರಿಯಲ್ ಎಕನಾಮಿಕ್ಸ್ ಅಂತ ಸಬ್ಜೆಕ್ಟ್ ಇರೋದು. ಸರ್ ಏನಿದು ಮ್ಯಾನೇಜೀರಿಯಲ್ ಎಕನಾಮಿಕ್ಸ್? ಸೊ ಎಕನಾಮಿಕ್ಸ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಯ್ತು, ಅದ್ರ ಹಿಂದೆ ಇರೋದು ಮ್ಯಾನೇಜೀರಿಯಲ್ ಅಂತ ಕಾನ್ಸೆಪ್ಟ್ ಇರೋದು. ಆಬ್ವಿಯಸ್ಲಿ ನಿಮ್ಗೆ ಮ್ಯಾನೇಜೀರಿಯಲ್ ಅಂದ್ರೆ ಗೊತ್ತಿದೆ, ಮ್ಯಾನೇಜರ್ ಅಂತ. ಆಬ್ವಿಯಸ್ಲಿ ಮ್ಯಾನೇಜರ್ ಅಂದ್ರೆ ಯಾರು, ಒಂದು ಆರ್ಗನೈಸೇಷನ್ ಅಲ್ಲಿ ಇರುವಂತಹ ತನ್ನ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅಥವಾ ಒಂದು ಆರ್ಗನೈಸೇಷನ್ ಗೋಲ್ ಏನಿದೆ ಅದನ್ನ ಅಚೀವ್ ಮಾಡೋದಕ್ಕೋಸ್ಕರ ಒಂದು ಪ್ರಾಪರ್ ವೇ ಅಲ್ಲಿ ಡೈರೆಕ್ಟ್ ಮಾಡೋನಿರ್ತಾನಲ್ಲ, ಅವನನ್ನ ನಾವೇನಂತ ಕರಿತೀವಿ, ಮ್ಯಾನೇಜರ್ ಅಂತ ಕರಿತೀವಿ. ಆಬ್ವಿಯಸ್ಲಿ ಸೊ ಅಲ್ಲಿಗೆ ನಿಮ್ಮ ಮ್ಯಾನೇಜರ್ ಮತ್ತೆ ಎಕನಾಮಿಕ್ಸ್ ಎರಡು ಸೇರಿದ್ರೆ ಏನಾಗುತ್ತೆ, ನಿಮ್ಮ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಸರ್ ಹಾಗಾದ್ರೆ ಅಲ್ಲಿಗೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಅಂದ್ರೆ ಏನು? ಇಟ್ ಇಸ್ ಸಿಂಪ್ಲಿ ಆರ್ಗನೈಸೇಷನ್ ಒಳಗಡೆ ಯಾವ ರೀತಿಯಾದಂತಹ ರಿಸೋರ್ಸಸ್ ಅವೈಲಬಿಲಿಟಿ ಇದೆ, ಈ ರಿಸೋರ್ಸಸ್ ನ ಯಾವ ರೀತಿ ಎಫಿಷಿಯಂಟ್ ಆಗಿ ಯೂಸ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ಸ್ ನ ತಗೊಳ್ಳೋದು ಇದೆಯಲ್ಲ, ಪ್ರೊಸೀಜರು ಅಥವಾ ಪ್ರೋಸೆಸ್, ಅದನ್ನ ನಾನು ಏನಂತ ಕರಿತೀನಿ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ. ಯಾರಾದ್ರೂ ಒಬ್ರು ಹೇಳಕ್ಕಾಗತ್ತಾ ಇವಾಗ ನಾನು ಏನ್ ಹೇಳಿದೆ ಅಂತ? ಒಂದು ಆರ್ಗನೈಸೇಷನ್ ಅಲ್ಲಿ ಯಾವ್ಯಾವ್ದು ರಿಸೋರ್ಸಸ್ ಐತೆ ಮತ್ತೆ ಅದನ್ನ ಯಾವ ರೀತಿ ರಿಸೋರ್ಸ್ ನ ಯೂಸ್ ಮಾಡ್ಕೋಬೇಕಂತ ಡಿಸಿಷನ್ ತಗೊಳ್ಳೋದನ್ನ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ. ಸೊ ಅಲ್ಲಿಗೆ ಅರ್ಥ ಆಗಿದ್ದು ಸಿಂಪಲ್. ನಾವು ಮಾತಾಡ್ತಿರೋದು ಬರೀ ಒಂದು ಕಂಪನಿ ಪರ್ಸ್ಪೆಕ್ಟಿವ್ ಆಗಿ ಮಾತಾಡ್ತಾ ಇದೀವಿ. ನಾವು ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಅಂತ ನಾವೇನು ಮಾತಾಡ್ತಾನೆ ಇಲ್ಲ. ನಾವು ಮಾತಾಡ್ತಿರೋದು ಒನ್ ಪರ್ಟಿಕ್ಯುಲರ್ ಕಂಪನಿ ಒಳಗಡೆ ಕೂತ್ಕೊಂಡು ನಾವು ಮಾತಾಡ್ತೀವಿ. ಇನ್ ಮುಂದೆ ನಿಮ್ಗೆ ಏನ್ ಸಿಲೆಬಸ್ ಕೊಟ್ಟಿದ್ದಾರೆ ಅದನ್ನ ಮಾತಾಡ್ಬೇಕಾದಾಗ ವಿ ವಿಲ್ ಸ್ಟಿಕ್ ಆನ್ ಟು ಓನ್ಲಿ ದ ಎಕನಾಮಿಕ್ ಸಿಚುವೇಶನ್ ಆರ್ ಎಕನಾಮಿಕಲ್ ಡಿಸಿಷನ್ಸ್ ವಿಲ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ವಿತ್ ಇನ್ ದ ಆರ್ಗನೈಸೇಷನ್. ಅಷ್ಟಕ್ಕೆ ನಿಮ್ಗೆ ಏನ್ ಮಾಡಿದ್ದಾರೆ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್. ಅಲ್ಲಿಗೆ ಅರ್ಥ ಏನು, ಸಿಂಪಲ್, ಒಬ್ಬ ಆರ್ಗನೈಸೇಷನ್ ಇರುವಂತ ಒಬ್ಬ ಮ್ಯಾನೇಜರು ಯಾವ ರೀತಿ ತನ್ನ ಕಂಪನಿಯಲ್ಲಿ ಡಿಸಿಷನ್ಸ್ ಗಳನ್ನ ತಗೊಂಡು ತನ್ನಲ್ಲಿರುವಂತಹ ರಿಸೋರ್ಸಸ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿಕೊಂಡು ಒಂದು ಬೆಟರ್ ಡಿಸಿಷನ್ಸ್ ಗಳನ್ನ ತಗೊಳ್ಳೋದಿದೆಯಲ್ಲ, ಅದಕ್ಕೆ ನಾವೇನ್ ಕರಿತೀವಿ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಇದು ಜಸ್ಟ್ ನಿಮ್ಗೆ ಬ್ಯಾಕ್ ಗ್ರೌಂಡ್ ನಾನು ಹೇಳಿದ್ದು ಯಾಕೆ ಅಂತ ಅಂದ್ರೆ, ಬಿಕಾಸ್ ನೀವು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸೊ ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ತಿಳ್ಕೊಂಡಿದ್ರೆ ಐ ಥಿಂಕ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಯು ಟು ಅಂಡರ್ಸ್ಟ್ಯಾಂಡ್ ಫರ್ದರ್ ಮೋರ್ ಚಾಪ್ಟರ್ಸ್ ಗಳು ನೀವು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನಾವು ಒಂದು ಎಜುಕೇಶನ್ ನಾನು ನಿಮ್ಗೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಬಗ್ಗೆ ಐ ಜಸ್ಟ್ ಗೇವ್ ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ದ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಸರ್ ಹಾಗಾದ್ರೆ ನಾವು ಈ ಸೆಮಿಸ್ಟರ್ ಅಲ್ಲಿ ಕಲಿಯುವಂತಹ ಕಾನ್ಸೆಪ್ಟ್ಸ್ ಗಳು ಏನೇನು? ಸೊ module number 1 which talks about the managerial economics, it is a general introduction of theoretical part.
ಅದನ್ನ ನಾನು ಇವಾಗ ಏನ್ ಇಷ್ಟು ತನಕ ಮಾತಾಡಿದೆ ಅದ್ರ ಸ್ವಲ್ಪ ಫರ್ದರ್ ಸಬ್ ಕಾನ್ಸೆಪ್ಟ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಲೈಕ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂದ್ರೆ ಏನು, ಡೆಫಿನೇಷನ್ ಏನು, ಮತ್ತೆ ಅದರ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ನ ಯೂಸ್ ಮಾಡ್ತಾರೆ ಅಂತ, ಮತ್ತೆ ಒಬ್ಬ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ನ ರೋಲ್ ಏನು ಒಂದು ಆರ್ಗನೈಸೇಷನ್ ಅಲ್ಲಿ ಅಂತ, ಯಾವ ರೀತಿ ಒಬ್ಬ ಮ್ಯಾನೇಜರ್ ಆಗಿದ್ಕೊಂಡು ಡಿಮ್ಯಾಂಡ್ ನ ಫೋರ್ಕಾಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಸಿಕ್ ಆಗಿ ನಾವೇನ್ ಮಾಡ್ತೀವಿ ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೆಕೆಂಡ್ ಮಾಡ್ಯೂಲ್ ಬಂದು ವಿಚ್ ಇಸ್ ರಿಗಾರ್ಡಿಂಗ್ ದ ಪ್ರೊಡಕ್ಷನ್ ಫಂಕ್ಷನ್. ಐ ಥಿಂಕ್ ನಿಮ್ಗೆ ಲಾ ಆಫ್ ಡಿಮ್ಯಾಂಡ್ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ, ಲಾ ಆಫ್ ಸಪ್ಲೈ, ಲಾ ಆಫ್ ಡಿಮ್ಯಾಂಡ್ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರ್ಬೇಕಾದ್ರೆ ದಯವಿಟ್ಟು ಅದೊಂಚೂರು ಬ್ಯಾಕ್ ಗ್ರೌಂಡ್ ನೋಡ್ಕೊಂಡು ಥಿಯರಿನ ಕ್ಲಾಸ್ ಅಟೆಂಡ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ಆರ್ ಟು ಗೋ ವಿತ್ ಫರ್ದರ್ ಕಾನ್ಸೆಪ್ಟ್ಸ್. ಸೊ ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂದ್ರೆ ಅರ್ಥ ಸಿಂಪಲ್. ಇವತ್ತು ಒಂದು ಆರ್ಗನೈಸೇಷನ್ ತನ್ನ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾದಾಗ ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕು. ಸುಮ್ನೆ ತಗೊಂಡ್ ಬಂದು ನಾನು ಲಾಟ್ ಸಪ್ಲೈ ತಗೊಂಡ್ ಬಂದು ರಾ ಮೆಟೀರಿಯಲ್ಸ್ ನ ಸುಮ್ನೆ ನನ್ನ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಆಗಲ್ಲ. ವಾಟ್ ಐ ಹ್ಯಾವ್ ಟು ಡೂ, ಐ ಹ್ಯಾವ್ ಟು ಥಿಂಕ್ ಇಟ್ ಓವರ್ ಹೌ ಮಚ್ ಪ್ರೊಡಕ್ಷನ್ ಇಸ್ ರಿಕ್ವೈರ್ಡ್ ಅಂಡ್ ಹೌ ಮಚ್ ಡಿಮ್ಯಾಂಡ್ ಇಸ್ ದೇರ್ ಇನ್ ದ ಮಾರ್ಕೆಟ್. ನಿಮ್ ಅಬ್ವಿಯಸ್ಲಿ ಅಲ್ಲ, ಹೊರಗಡೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಏನಿದೆ ಅದ್ರ ಬೇಸಿಸ್ ಮೇಲೆ ತಾನೇ ನೀವು ಪ್ರೊಡ್ಯೂಸ್ ಮಾಡ್ಬೇಕು. ಇವತ್ತು ಡಿಮ್ಯಾಂಡೇ ಗೊತ್ತಿಲ್ಲ ಅಂತ ಸುಮ್ನೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀರಾ, ಏನೂ ಯೂಸ್ ಆಗಲ್ಲ. ಸೊ ಅದರಿಂದ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅ ಪ್ರೊಡಕ್ಷನ್ ಫಂಕ್ಷನ್. ಸೊ ಯಾವ ರೀತಿ ಒಂದು ಪ್ರಾಪರ್ ಒಂದು ಆಪರೇಷನ್ ಒಂದು ಕಂಪನಿಲಿ ರನ್ ಆಗ್ಬೇಕು, ಯಾವ ರೀತಿ ಒಂದು ಆರ್ಗನೈಸೇಷನ್ ಅಲ್ಲಿ ಗೂಡ್ಸ್ ಪ್ರೊಡ್ಯೂಸ್ ಆಗಿದ್ದು ಇಮಿಡಿಯೇಟ್ ಆಗಿ ಅದೇನಾಗ್ಬೇಕು, ಸಪ್ಲೈ ಆಗ್ಬೇಕು, ಈ ಒಂದು ಕಾನ್ಸೆಪ್ಟ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಕಲಿತಾ ಹೋಗ್ತೀವಿ. ಅದಾದ್ಮೇಲೆ ಇನ್ನೊಂದು 2 ಕಾನ್ಸೆಪ್ಟ್ ಇದೆ ಇದ್ರೊಳಗಡೆ, ಒಂದು ಕಾಸ್ಟ್ ಕಾನ್ಸೆಪ್ಟ್ಸ್ ಅಂತೆ ಮತ್ತೆ ಇನ್ನೊಂದು ಕಾಸ್ಟ್ ಔಟ್ಪುಟ್ ರಿಲೇಶನ್ಶಿಪ್ ಅಂತ. ಐ ಥಿಂಕ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ ನಿಮ್ ಜೊತೆ, ಇಲ್ಲಿ ಅಡ್ವಾನ್ಸ್ಡ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತಾಡಿದ್ದೀನಿ. ಈ ಪ್ರೊಡಕ್ಷನ್ ಫಂಕ್ಷನ್ ಅಲ್ಲಿ ಕಾಸ್ಟ್ ಅನ್ನೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಯುವರ್ ಯೂನಿಟ್ ನಂಬರ್ 2 ನಲ್ಲಿ. ಯೂನಿಟ್ ನಂಬರ್ 3 ಪ್ರೈಸ್, ಔಟ್ಪುಟ್ ಡಿಸಿಷನ್ಸ್ ಅಂಡ್ ಕಾಂಪಿಟೇಟಿವ್ ಕಂಡೀಷನ್ ಅಂತ. ನಾವು ಯೂನಿಟ್ 2 ಅಲ್ಲಿ ಏನ್ ಮಾಡಿದೆ, ನಾನು ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಏನು ಅಂತ ಯೋಚನೆ ಮಾಡಿದೆ. ನಾನು ಇಲ್ಲೇನ್ ಮಾಡ್ತೀನಿ ಇವಾಗ, ಸರ್ ಪ್ರೊಡ್ಯೂಸ್ ಮಾಡದ್ಮೇಲೆ ಅದಕ್ಕೆ ಪ್ರೈಸ್ ಹೆಂಗ್ ಸೆಟ್ ಮಾಡ್ತೀರಾ ಅಂತ ನೋಡ್ಬೇಕು. ನಾವು ಪ್ರೈಸ್ ನ ಸೆಟ್ ಮಾಡಬೇಕಾದಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ವೇರ್ ಎಕ್ಸಾಕ್ಟ್ಲಿ ದಟ್ ಯು ಆರ್ ಸೆಲ್ಲಿಂಗ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಐ ಥಿಂಕ್ ಈ ಥಿಯರಿ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಪರ್ಫೆಕ್ಟ್ ಕಾಂಪಿಟೇಷನ್, ಮೊನೋಪಲಿಸ್ಟಿಕ್ ಕಾಂಪಿಟೇಷನ್, ಮೊನಾಪಲಿ ಕಾಂಪಿಟೇಷನ್, ಆಲಿಗೋಪಲಿ ಕಾಂಪಿಟೇಷನ್ ಅಂತ ಇವನ್ನೆಲ್ಲ ಕೇಳಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಐ ಥಿಂಕ್ ಇದನ್ನ ಎಕನಾಮಿಕ್ಸ್ ಅಲ್ಲಿ ಓದಿರ್ತೀರಾ ನೀವು, PUC ಲಿ ಓದ್ಬೇಕಂತೆ. ಅರ್ಥ ಏನು, ಸಿಂಪಲ್. ಇವತ್ತು ನಾನು ಒಂದು ಪ್ರೈಸ್ ನ ಸೆಟ್ ಮಾಡಬೇಕು ನನ್ನ ಪ್ರಾಡಕ್ಟ್ಗೆ ಅಂತ ಅಂದಾಗ ಯಾವ ಬೇಸಿಸ್ ಮೇಲೆ ನೀವು ಪ್ರೈಸ್ ನ ಸೆಟ್ ಮಾಡ್ತೀರಾ? ತುಂಬಾ ಕಾಂಪಿಟೇಟಿವ್ ಇರೋ ಜಾಗದಲ್ಲಿ ನೀವು ಹೈ ಪ್ರೈಸ್ ನ ಸೆಟ್ ಮಾಡೋದಕ್ಕಾಗತ್ತೆ? ಆಬ್ವಿಯಸ್ಲಿ ಸೆಟ್ ಮಾಡೋದಕ್ಕಾಗಲ್ಲ. ಸೊ ಅಂದ್ರೆ ಅರ್ಥ ಏನು, ಯಾವ ರೀತಿಯಾದಂತ ಒಂದು ಮಾರ್ಕೆಟ್ ಇದೆ, ಆ ಮಾರ್ಕೆಟ್ ಅಲ್ಲಿ ಇರುವಂತ ಕಾಂಪಿಟೇಟಿವ್ ಪೊಸಿಷನ್ ಯಾವ ರೀತಿ ಇದೆ, ಅದ್ರ ಬೇಸಿಸ್ ಮೇಲೆ ಐ ಹ್ಯಾವ್ ಟು ಡಿಸೈಡ್ ವಾಟ್ ಎಕ್ಸಾಕ್ಟ್ಲಿ ದ ಪ್ರೈಸ್ ದಟ್ ಐ ನೀಡ್ ಟು ಫಿಕ್ಸ್ ಅಂತ. Now that is what that we will going to learn it here, that is in the unit number 3. Now next unit 4 ಬಂದು ಪ್ರಾಫಿಟ್. ಐ ಥಿಂಕ್ ನಿಮ್ಗೆ ಯೂನಿಟ್ ನಂಬರ್ 2 ಮಾತಾಡುತ್ತೆ ನೀವು ಪ್ರೊಡಕ್ಷನ್ ಮಾಡಿ, ಯೂನಿಟ್ ನಂಬರ್ 3 ಮಾತಾಡುತ್ತೆ ನೀವು ಸೇಲ್ ಮಾಡಿ ಅಂತ. ಸೇಲ್ ಮಾಡಿದ್ಮೇಲೆ ನಿಮ್ಗೆ ಅರ್ನಿಂಗ್ಸ್ ಬರೋದೇ ನಾವೇನಂತ ಕರಿತೀವಿ, ಪ್ರಾಫಿಟ್ ಅಂತ ಕರಿತೀವಿ. ಅದನ್ನ ನೀವು 4ನೇ ಮಾಡ್ಯೂಲ್ ಅಲ್ಲಿ ಕೊಡ್ತಾ ಹೋಗ್ತೀರಾ. ನಿಮ್ಗೆ ಎಕನಾಮಿಕ್ ಪ್ರಾಫಿಟ್ ಮತ್ತೆ ಅಕೌಂಟಿಂಗ್ ಪ್ರಾಫಿಟ್ ಅಂತ ನಿಮ್ಗೆ ಇದಾವೆ ಕಾನ್ಸೆಪ್ಟ್ಸ್. ಆ ಒಂದು ಕಾನ್ಸೆಪ್ಟ್ಸ್ ಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಪ್ರಾಫಿಟ್ ಮೆಜರ್ಮೆಂಟ್ ನಡೆಯುತ್ತೆ ಆರ್ಗನೈಸೇಷನ್ ಅಲ್ಲಿ ಅಂತ ನೋಡ್ತಾ ಹೋಗ್ತೀವಿ. ಅದಾದ್ಮೇಲೆ ನಾನು ನಿಮ್ಗೆ SCM ಅಲ್ಲಿ ನಾನು ಒಂದು ಕಾನ್ಸೆಪ್ಟ್ ನ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಮಾತಾಡ್ಬೇಕಾದಾಗ, ಬ್ರೇಕ್ ಇವನ್ ಪಾಯಿಂಟ್ ಅಥವಾ ಬ್ರೇಕ್ ಇವನ್ ಚಾರ್ಟ್ ಅಂತ. ಅದನ್ನು ಸಹ ಇಲ್ಲಿ ಕಲಿತಾ ಹೋಗ್ತೀವಿ. ಯಾವ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಒಂದು ಆರ್ಗನೈಸೇಷನ್ ತನ್ನ BEP ಪಾಯಿಂಟ್ ನ ಮೀಟ್ ಮಾಡಿದೆ. ನಾವು BEP ಪಾಯಿಂಟ್ ನ ಮೀಟ್ ಮಾಡಿದೆ ಅಂದ್ರೆ ಅರ್ಥ, ಸೊ ಆಬ್ವಿಯಸ್ಲಿ ಕಂಪನಿ ಅದ್ರ ಮುಂದೆ ನಡೆಯೋ ಜಾಗ ಎಲ್ಲವೂ ಏನು ಅಂತ ಅಂದ್ರೆ ಅವರು ಪ್ರಾಫಿಟ್ ಅನ್ನ ಜಾಸ್ತಿ ಅರ್ನ್ ಮಾಡ್ಕೊಳ್ತಾ ಹೋಗ್ತಾರೆ ಅನ್ನೋ ಜಾಗ. ಅದಾದ್ಮೇಲೆ CVP ಅನಾಲಿಸಿಸ್ ಅಂತ ಬರುತ್ತೆ, ದಟ್ ಈಸ್ ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್ ಅಂತ. ನಾವು ಈ ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್ ಬಂದು ಏನು ಅಂತ ಅಂದ್ರೆ ಲೈಕ್ ಎಷ್ಟು ಕಾಸ್ಟ್ ಇನ್ಕರ್ ಮಾಡ್ಕೊಳ್ತಿದ್ದೀರಾ, ಯಾವ ರೆವಿನ್ಯೂ ರೆಕಗ್ನೈಸ್ ಮಾಡ್ತಾ ಇದ್ದೀರಾ, ಮತ್ತೆ ನಿಮ್ಮ ಪ್ರಾಫಿಟ್ ಯಾವ ರೀತಿ ಇದೆ. ಪ್ರಾಫಿಟ್ ಬಂದು ಯಾವ ಪರ್ಸೆಂಟೇಜ್ ಅಲ್ಲಿ ನೀವ್ ಏನ್ ಮಾಡ್ತಿದ್ದೀರಾ, ಅರ್ನಿಂಗ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಿಳ್ಕೊಳ್ಳೋದು ಬಂದು CVP ಅನಾಲಿಸಿಸ್ ನ ನೋಡೋದು. ಈ 4 ಮಾಡ್ಯೂಲ್ ಬಂದು ಏನು ಅಂತಂದ್ರೆ, ಮಾಡ್ಯೂಲ್ ನಂಬರ್ 1 ಜನರಲ್ ಥಿಯರಿಟಿಕಲ್ ಆಗಿ ನೋಡ್ತೀವಿ. ಮಾಡ್ಯೂಲ್ 2 ಬಂದು ನಿಮ್ಮ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ. ಮಾಡ್ಯೂಲ್ 3 ಬಂದು ಅದಕ್ಕೆ ಯಾವ ರೀತಿ ಪ್ರೈಸ್ ನ ಸೆಟ್ ಮಾಡಬೇಕು, ಅದನ್ನ ಯಾವ ರೀತಿ ಮಾರ್ಕೆಟ್ಗೆ ಬಿಡಬೇಕು ಅಂತ ನೋಡ್ತೀವಿ.
ಮಾಡ್ಯೂಲ್ ನಂಬರ್ 4 ಬಂದು ನಾನು ಯಾವ ಲೆವೆಲ್ಗೆ ಹೋದ್ರೆ ನನ್ನ ಕಂಪನಿಯ ಪ್ರಾಫಿಟ್ ಅರ್ನ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಮಾಡ್ಯೂಲ್ ನಂಬರ್ 4 ಅಲ್ಲಿ ನೋಡ್ತೀನಿ. ಇದಾದ್ಮೇಲೆ ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಟ್ಟಿರೋದು ನಿಮಗೆ ಯೂನಿಟ್ 5 ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂಡ್ ಬಿಸ್ನೆಸ್ ಡಿಸಿಷನ್ಸ್ ಅಂತ ಇಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದೆ ಎಕನಾಮಿಕ್ಸ್ ಅಲ್ಲಿ 2 ಮೇಜರ್ ಪಾರ್ಟ್, ಒಂದು ಮ್ಯಾಕ್ರೋ ಎಕನಾಮಿಕ್ಸ್, ಒಂದು ಮೈಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಒಳಗಡೆ ಏನ್ ಬರುತ್ತೆ, ನಿಮ್ಮ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಬರುತ್ತೆ ಅಂತ ಹೇಳಿದೆ. ಬಟ್ ಈ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋದು ಯಾವ ರೀತಿಲಿ ಒಂದು ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ನಾನು ಏನ್ ಮಾಡ್ಬೇಕಾಗತ್ತೆ, ಯೂನಿಟ್ 5 ಅಲ್ಲಿ ನೋಡ್ಬೇಕಾಗತ್ತೆ. ನಿಮ್ಗೆ ಗೊತ್ತಿರ್ಬೋದು, ನೀವು ಡೇ ಟು ಡೇ ನೀವು ಟ್ಯಾಬ್ಲೆಟ್ಸ್ ಗಳೆಲ್ಲ ಯೂಶಲಿ ತಗೊಳ್ತಾ ಇರ್ತೀರಾ. ನೀವು ಟ್ಯಾಬ್ಲೆಟ್ಸ್ ಹಿಂದೆ ಶೀಟ್ ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಂಪನಿ ಈ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂತ. ನೀವು ಆತರ ನೋಡಿದಾಗ ನಿಮ್ಗೆ ಮೆಜಾರಿಟಿ ಕೇಸಲ್ಲಿ ಒಂದು 2-3 ಕಂಪನಿ ಮೆಜಾರಿಟಿ ನಿಮ್ಗೆ ಕಾಣಿಸುವಂಥದ್ದು. ಒಂದು ರೆಡ್ಡಿಸ್ ಲ್ಯಾಬೊರೇಟರಿ ಅಂತ ಕಾಣಿಸುತ್ತೆ, ಅದಾದ್ಮೇಲೆ ಸಿಪ್ಲಾ ಅಂತ ಒಂದು ಕಾಣಿಸ್ತಾ ಹೋಗುತ್ತೆ. ಈ ಕಂಪನಿಗಳು ಇದಾವಲ್ಲ, ಈ ಕಂಪನಿಗಳ ಕೆಲಸ ಏನು ಅಂತ ಅಂದ್ರೆ ಮೆಡಿಸಿನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಫೈನ್. ಸೊ ನಿಮ್ಗೆ ಸ್ಟಾರ್ಟಿಂಗ್ ಫ್ರಮ್ ಫೀವರ್ ಇಂದ ಹಿಡಿದು ಟಿಲ್ ಏನೇನ್ ಪ್ರಾಬ್ಲಮ್ಸ್ ಅದಕ್ಕೆಲ್ಲವೂ ಏನಾಗಿರುತ್ತೆ, ಮೆಡಿಸಿನ್ಸ್ ಗಳನ್ನ ಅವರು ರಿಸರ್ಚ್ ಮಾಡಿ ಒಂದು ಹೊಸ ಪ್ರಾಡಕ್ಟ್ ಮೆಡಿಸಿನ್ ಇನ್ನೋವೇಟ್ ಮಾಡಿರ್ತಾರೆ, ಅದನ್ನ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮಾರ್ಕೆಟಿಗೆ ಬಿಡ್ತಾರೆ. ದಟ್ಸ್ ಫೈನ್. ಕೊರೋನಾ ಕಾನ್ಸೆಪ್ಟ್ ಬಂದ ಮೇಲೆ ಸಿಪ್ಲಾ ಕಂಪ್ನಿಯೇ ಮತ್ತೆ ರೆಡ್ಡಿಸ್ ಲ್ಯಾಬೊರೇಟರಿ ಕಂಪ್ನಿಯವ್ರದ್ದು ಪ್ರೊಡಕ್ಷನ್ ಏನಾಗಿದೆ ಹೇಳಿ? ಜಾಸ್ತಿ ಆಗಿದೆ ಸರ್. ಯಾಕೆ ಜಾಸ್ತಿ ಆಗಿದೆ ಸರ್? ಅದು ಸಿಪ್ಲಾ ಕಂಪ್ನಿಲಿ ಜಾಸ್ತಿ ಡೈಲಾಗ್ 650 ಟ್ಯಾಬ್ಲೆಟ್ಸ್ ಎಲ್ಲ ಸಿಗುತ್ತೆ ಸರ್ ಅಲ್ವಾ? ಅದರಿಂದ ಸರ್ ಜಾಸ್ತಿ ಆಗಿದೆ. ಪ್ರೊಡಕ್ಷನ್ ಮಾಡೋದು ಜಾಸ್ತಿ ಆಗಿದೆ. ಇಲ್ಲಿ ಏನಾಯ್ತು ನೋಡಿ, ಕೊರೋನಾ ಬಂತು. ಕೊರೋನಾ ಬಂದ್ಮೇಲೆ ಏನ್ ಮಾಡ್ದ ಅವನು, ಕೊರೋನಾ ಪಾಸಿಟಿವ್ ಬಂದಿರೋರ್ಗೆಲ್ಲ ಏನ್ ಮಾಡ್ದ, ಒಂದ್ 7-8 ತರದ ಮೆಡಿಸಿನ್ಸ್ ಗಳನ್ನ ಹೇಳ್ದ. ಈ 7-8 ತರ ಮೆಡಿಸಿನ್ಸ್ ನ ಹೇಳಿದ್ಮೇಲೆ ಏನ್ ಮಾಡ್ದ, ಅದ್ರಲ್ಲಿ ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ ಪ್ಯಾರಾಸೆಟಿಮಲ್ಲೋ ಅಥವಾ ಡೋಲೋ 650 ಯಾವ್ದೋ ಒಂದು ಟ್ಯಾಬ್ಲೆಟ್ ನ ಜಿಂಕೋ ಅಥವಾ ವಿಟಮಿನ್ ಸಿ ಟ್ಯಾಬ್ಲೆಟ್ ಯಾವ್ದೋ ಒಂದು ಸಿಪ್ಲಾ ಕಂಪ್ನಿಯನ್ನು ರೆಡ್ಡಿಸ್ ಲ್ಯಾಬೊರೇಟರಿನ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾನೆ. ನಾವು ಕೊರೋನಾ ಪಾಸಿಟಿವ್ ಬಂದ್ಮೇಲೆ ಏನಾಗೋಯ್ತು, ನಿಮ್ಮ ಮಾರ್ಕೆಟ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಡಿಮ್ಯಾಂಡ್ ತುಂಬಾ ಹೈಕ್ ಆಗೋಗ್ಬಿಡ್ತು. ಇಷ್ಟ ದಿನ ಅವನು ಬರೀ ದಿನಕ್ಕೆ 30,000 40,000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದನು, ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ದ, 3 ಲಕ್ಷ 4 ಲಕ್ಷ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಯಾಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ? ಏನ್ ರೀಸನ್? ಮಾರ್ಕೆಟ್ ಅಲ್ಲಿ ಏನಾಯ್ತು, ಇಮ್ಮಿಡಿಯೇಟ್ ಆಗಿ ಡಿಮ್ಯಾಂಡ್ ಜಾಸ್ತಿ ಆಯ್ತು. ನಾವು ಡಿಮ್ಯಾಂಡ್ ಏನಕ್ಕೆ ಜಾಸ್ತಿ ಆಯ್ತು ಸರ್? ಅದ್ರ ಪ್ರಾಬ್ಲಮ್ ಇಂದ ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂದ್ರೆ ಸರ್ ಅದಕ್ಕೆ ಮೆಡಿಸಿನ್ಸ್ ಬೇಕಲ್ಲ ಸರ್, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಅಲ್ಲಿಗೆ ಅರ್ಥ ಏನಾಯ್ತು, ಕೊರೋನಾ ಬಂದಿದ್ರಿಂದ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಮೆಡಿಸಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಯ್ತು. ಮೆಡಿಸಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿರೋದಕ್ಕೆ ಸಿಪ್ಲಾ ಕಂಪನಿಯವರಿಗೆ ಪ್ರೊಡಕ್ಷನ್ ಜಾಸ್ತಿ ಆಯ್ತು. ನಾವು ಕೊರೋನಾ ಬಂದಿದ್ ಎಲ್ಲಿಂದ? ಕೊರೋನಾ ಬಂದಿದ್ ಎಲ್ಲಿಂದ? ಫಾರ್ ಎಕ್ಸಾಂಪಲ್ ಚೈನಾ ಇಂದ ಬಂದಿದೆ ಅಂತ ಅನ್ಕೊಳ್ಳೋಣ. ಚೈನಾದಿಂದ ಬಂದಿರುವಂತ ಕೊರೋನಾ ಇಡೀ ವರ್ಲ್ಡ್ ಗೆ ಏನಾಯ್ತು, ಸ್ಪ್ರೆಡ್ ಆಯ್ತು. ಈ ಸ್ಪ್ರೆಡ್ ಆಗಿರೋದ್ರಿಂದ ಏನಾಯ್ತು, ಎಲ್ಲಾ ವ್ಯಕ್ತಿಗಳಿಗೂ ಪಾಸಿಟಿವ್ ಬರೋ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ಈ ಪಾಸಿಟಿವ್ ಬಂದಿರೋದನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಪ್ಯಾರಾಸೆಟಿಮಲ್ ಟ್ಯಾಬ್ಲೆಟ್ ಅನ್ನೋದು ರಿಕ್ವೈರ್ಮೆಂಟ್ ಬೇಕಾಯ್ತು. ನಾವು ಅಬ್ಸರ್ವ್ ಮಾಡಿ, ನಾನು ಮ್ಯಾನೇಜರಲ್ ಎಕನಾಮಿಕ್ಸ್ ಬಗ್ಗೆ ನಾನು ಹೇಳ್ಬೇಕಾದಾಗ ವಿತ್ ಇನ್ ದ ಆರ್ಗನೈಸೇಷನ್ ಒಬ್ಬ ಮ್ಯಾನೇಜರು ಡಿಸಿಷನ್ ತಗೊಳ್ಳೋದಕ್ಕೆ ನಾನು ಏನಂತ ಕರೆದೆ, ಮ್ಯಾನೇಜರಲ್ ಎಕನಾಮಿಕ್ಸ್ ಅಂತ ಕರೆದೆ. ಬಟ್ ಆದ್ರೆ ಇಲ್ಲೇನಾಯ್ತು ನೋಡಿ, ಮ್ಯಾನೇಜರು ಡಿಸಿಷನ್ ತಗೊಳ್ಬೇಕಾದಾಗ ಯಾವ್ದೋ ಒಂದು ಔಟ್ಸೈಡ್ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡ್ದ. ಎಸ್ ಆರ್ ನೋ? ಏನ್ ಕನ್ಸಿಡರ್ ಮಾಡ್ದ ಇಲ್ಲಿ? ಹೊರಗಡೆ ಮಾರ್ಕೆಟ್ ಅಲ್ಲಿ ಕೊರೋನಾ ಅನ್ನೋ ಒಂದು ರೋಗ ಇದೆ, ಆ ಕೊರೋನಾ ರೋಗಕ್ಕೆ ನಾನೇನೋ ಒಂದು ಮೆಡಿಸಿನ್ ಕಂಡುಹಿಡಿಬೇಕು. ಸೊ ನನ್ನ ಹತ್ರ ಪ್ಯಾರಾಸೆಟಿಮಲ್ ಅನ್ನೋ ಒಂದು ಟ್ಯಾಬ್ಲೆಟ್ ಕೊಟ್ರೆ ಸ್ವಲ್ಪ ಅವಾಯ್ಡ್ ಆಗ್ಬೋದು. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾವು, ಇಲ್ಲಿ ಒಬ್ಬ ಮ್ಯಾನೇಜರು ಡಿಸಿಷನ್ ತಗೊಳ್ತಾ ಇದ್ದಿದ್ದು ಯಾವ್ದ್ರ ಬೇಸಿಸ್ ಮೇಲೆ ತಗೊಳ್ತಾ ಇದ್ದಾನೆ ಇವಾಗ? ಹೊರಗಡೆ ಮಾರ್ಕೆಟ್ ಅಲ್ಲಿ ಇರುವಂತ ಪ್ರೆಷರ್ ಏನಿದೆ, ಆ ಹೊರಗಡೆ ಇರೋ ಮಾರ್ಕೆಟ್ ನ ಪ್ರೆಷರ್ ಮೇಲೆ ಏನ್ ಮಾಡ್ದ, ಬಿಸ್ನೆಸ್ ಡಿಸಿಷನ್ ತಗೊಂಡ. ಕ್ವಶನ್ ಹಿಯರ್ ಇಸ್, ದೇರ್ ಆರ್ ಸಮ್ ಆಫ್ ದ ಸಿಚುವೇಶನ್ಸ್ ವೇರ್ manager has to take a decision by taking into consideration of the macroeconomic factors ಅಂತ ಕರಿತೀವಿ. ಮ್ಯಾಕ್ರೋಎಕನಾಮಿಕ್ ಫ್ಯಾಕ್ಟರ್ಸ್ ಬಂದು ಏನು, ನಿಮ್ಮ ಪೊಲಿಟಿಕಲ್ ಸಿಸ್ಟಮ್ ಇರ್ಬೋದು, ಅದಾದ್ಮೇಲೆ ನಿಮ್ಮ ವಾಟ್ ಯು ಕಾಲ್ಡ್ ಟೆಕ್ನಾಲಜಿಕಲ್ ಸಿಸ್ಟಮ್ ಇರ್ಬೋದು,
ಅಥವಾ ನಿಮ್ಮ ಸೋಷಿಯಲ್ ಫ್ಯಾಕ್ಟರ್ಸ್ಗಳಿರ್ಬೋದು, ಕಲ್ಚರಲ್ ಫ್ಯಾಕ್ಟರ್ಸ್ಗಳಿರ್ಬೋದು, ಇದು ಎಲ್ಲವೂ ಏನಾಯ್ತು ಒಬ್ಬ ಮ್ಯಾನೇಜರ್ಗೆ ಸೊ ಯೋಚನೆ ಸ್ಟಾರ್ಟ್ ಆಯ್ತು, ಓಕೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಜಗತ್ನಲ್ಲಿ ಏನೇನೋ ಆಗ್ತಾ ಇದೆ, ನಾನು ಏನಾದ್ರೂ ಒಂದು ಮಾಡ್ಬೇಕು ಅಂತ. ನಿಮ್ಗೆ ಅಬ್ಸರ್ವ್ ಮಾಡ್ಬೋದು, ರೆಮ್ಡಿಸಿವಿರ್ ಅಂತ ಇಂಜೆಕ್ಷನ್ ಕೇಳಿದೀರಾ ನೀವು? ಕೊರೋನಾ ಪಾಸಿಟಿವ್ ಬಂದು ತುಂಬಾ ಸಿವಿಯರ್ ಆದಾಗ ಈ ಮೆಡಿಸಿನ್ ಇಂಜೆಕ್ಷನ್ ನ ಕೊಡ್ತಾರೆ. ಟೋಟಲಿ 6 ಡೋಸ್ ಏನೋ ತಗೊಳ್ಬೇಕು. ಈ ಇಂಜೆಕ್ಷನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಬಟ್ ಇಂಡಿಯಾದಲ್ಲಿ ಪರ್ಮಿಷನ್ ಕೊಟ್ಟಿರೋದು ಬರೀ 2 ಕಂಪನಿ, ಒಂದು ಸೆರಮ್ ಇನ್ಸ್ಟಿಟ್ಯೂಟ್ ಅಂತ ಒಂದು, ಮತ್ತೆ ಇನ್ನೊಂದು ಯಾವುದೋ ಒಂದು ICMR ಅಂತ, 2 ಒಂದು ಗುಜರಾತ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ನಾವು ಈಗ ಏನಾಗ್ತಾ ಇದೆ, ನಿಮ್ಮ ಒಂದು ಡಿಸಿಷನ್ಸ್ ಏನಾಗುತ್ತೆ ಆಟೋಮೆಟಿಕಲಿ ಚೇಂಜಸ್ ಆಗ್ತಾ ಹೋಗ್ಬಿಡುತ್ತೆ. ಏನಂತ ಯಾವ್ದೋ ಒಂದು ಸಿರಮ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಏನ್ ಮಾಡಿದಾನೆ, ಆಟೋಮೆಟಿಕ್ ಆಗಿ ಹೇಳಿದಾನೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡಿ ಅಂತ. ನಾವು ಇಲ್ಲಿ ಏನಾಯ್ತು, ಸೆರಮ್ ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಕಂಪನಿಗೆ ತನ್ನ ಒಂದು ಬಿಸ್ನೆಸ್ ಡಿಸಿಷನ್ ತಗೊಳ್ಬೇಕಾದಾಗ ಯಾವ್ದೋ ಒಂದು ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ ಏನ್ ಮಾಡ್ತು, ಇವಾಗ ಇನ್ಫ್ಲೂಯೆನ್ಸ್ ಮಾಡ್ತಾವ. ಹಾಗೇನೆ ನಿಮ್ಮ ಈ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳು ಯಾವ್ಯಾವ್ದು ಇದಾವೆ ಅದೆಲ್ಲವೂ ಸಹ ಏನಾಗಿದೆ, ಇನ್ಫ್ಲೂಯೆನ್ಸ್ ಬಂದು ಈ ಒಂದು ಯಾವ್ದೋ ಒಂದು ಔಟ್ಸೈಡ್ ಫ್ಯಾಕ್ಟರ್ಸ್ ಗಳಿಂದ ಏನಾಗಿದೆ, ನಿನ್ನ ಒಂದು ಪ್ರೊಡಕ್ಷನ್ ಅಥವಾ ನಿನ್ನ ಒಂದು ಡಿಸಿಷನ್ಸ್ ಗಳೆಲ್ಲ ಏನಾಗಿದೆ, ಚೇಂಜಸ್ ಆಗಿದೆ. ಸೊ ಅಲ್ಲಿಗೆ ನಿಮ್ಮ ಮಾಡ್ಯೂಲ್ ನಂಬರ್ 5 ಮಾತಾಡೋದಿಂಥದ್ದು ಏನು ಅಂತ ಅಂದ್ರೆ, ನೀವು ಪ್ರೊಡ್ಯೂಸ್ ಮಾಡುವಂತಹ ಏನ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಆ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳು ಏನಾಗುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್. ಈ ಒಂದು ಫ್ಯಾಕ್ಟರ್ಸ್ ಗಳನ್ನ ಮುಖಾಂತರ ಏನ್ ಮಾಡ್ತೀವಿ, ನಾವು ಒಂದು ಆರ್ಗನೈಸೇಷನ್ ಅಲ್ಲಿ ಬಿಸ್ನೆಸ್ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಹೋಗ್ತೀವಿ. ನಾವು ಆ ಬಿಸ್ನೆಸ್ ಡಿಸಿಷನ್ಸ್ ಏನು, ನೀವು ಯಾವ ಒಂದು ಬಿಸ್ನೆಸ್ ಸೈಕಲ್ ಅಲ್ಲಿ ಇದೀರಾ, ಐ ಥಿಂಕ್ ನಿಮ್ಗೆ ಕೇಳಿರ್ಬೋದು, ಬಿಸ್ನೆಸ್ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ಕೇಳಿರ್ತೀರಾ. ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ಸ್ಯಾಚುರೇಷನ್, ಡಿಕ್ಲೈನ್ ಅಂತ ಕೇಳಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಈ ತರ ಸಿಚುವೇಶನ್ಸ್ ಗಳು ಇದ್ದಾಗ ನಾನು ಯಾವ ರೀತಿ ನನ್ನ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು, ಸೊ ಯಾವ್ಯಾವ ಟೈಮಲ್ಲಿ ಯಾವ ರೀತಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರುತ್ತೆ, ನಾನು ಯಾವ್ಯಾವ ಟೈಮಲ್ಲಿ ಯಾವ ರೀತಿ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು, ಈ ಒಂದು ವಿಚಾರಗಳವಾಗಿ ನೀವೇನ್ ಮಾಡ್ತೀರಾ, ನಿಮ್ಮ ಮಾಡ್ಯೂಲ್ ನಂಬರ್ 5 ಅಲ್ಲಿ ಕಲಿತಾ ಹೋಗ್ತೀರಾ. ಹಾಗೆ ಅದಾದ್ಮೇಲೆ ನಿಮ್ಗೆ ನ್ಯಾಷನಲ್ ಇನ್ಕಮ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರ್ಬೇಕು. ಸೊ ಓವರ್ ಆಲ್ ಒಂದು ಕಂಟ್ರಿಯ ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಲ್ ಇನ್ಕಮ್ ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಆ ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಲ್ ಇನ್ಕಮ್ ಏನನ್ನ ಡಿಪಿಕ್ಟ್ ಮಾಡುತ್ತೆ ಅಥವಾ ಏನನ್ನ ಹೇಳುತ್ತೆ ಅಂತಾನೂ ಸಹ ನಾವೇನ್ ಮಾಡ್ತೀವಿ, ಈ ಒಂದು ಮಾಡ್ಯೂಲ್ ಅಲ್ಲಿ ಕಲಿತಾ ಹೋಗ್ತೀವಿ. ಯಾವ ರೀತಿ ನ್ಯಾಷನಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡ್ತೀವಿ. ಅದಾದ್ಮೇಲೆ ಯಾಕೆ ಈ ಒಂದು ಇನ್ಕಮ್ ಇನ್ಇಕ್ವಾಲಿಟೀಸ್ ಬರ್ತಾ ಇದೆ, ಒಬ್ರಿಗೆ ಒಂಥರ ಏನು ಸಂಬಳ ಕೊಡುವಂಥದ್ದು, ಒಬ್ರಿಗೆ ತುಂಬಾ ಕಡಿಮೆ, ಒಬ್ರಿಗೆ ತುಂಬಾ ಜಾಸ್ತಿ ಕೊಡೋದು, ಈ ಒಂದು ಡಿಸ್ಪ್ಯಾರಿಟೀಸ್ ಯಾಕೆ, ಅದಕ್ಕೆ ನಾವು ಕೊಡ್ಬೋದಾದಂತಹ ಸಜೆಷನ್ಸ್ ಗಳು ಏನೇನು, ರೆಮಿಡೀಸ್ ಗಳು ಏನೇನು. ಸೊ ಈ ಒಂದು ಕೆಲವೊಂದು ಇನ್ಫಾರ್ಮೇಶನ್ಸ್ ನ ಏನ್ ಮಾಡ್ತೀವಿ ನಾವು ಯೂನಿಟ್ ನಂಬರ್ 5 ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಕಲಿತಾ ಹೋಗ್ತೀವಿ. ಸೊ ನಿಮ್ಮ ಫಸ್ಟ್ 4 ಮಾಡ್ಯೂಲ್ ಒಂದು ಆರ್ಗನೈಸೇಷನ್ ಒಳಗಡೆ ಕೂತ್ಕೊಂಡು ಒಬ್ಬ ಮ್ಯಾನೇಜರ್ ಡಿಸಿಷನ್ ತಗೊಳ್ಳುವಂಥದ್ದು. 5ನೇ ಮಾಡ್ಯೂಲ್ ಮ್ಯಾನೇಜರು ಒಂದು ಆರ್ಗನೈಸೇಷನ್ ಒಳಗಡೆ ಕೂತ್ಕೊಂಡು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳನ್ನ ಅಥವಾ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಹೋಗ್ತಾನೆ, ಡಿಸಿಷನ್ ನ ತಗೊಳ್ತಾ ಹೋಗ್ತಾನೆ. ಸೊ ದಟ್ ಈಸ್ ವೇರ್ ಯೂನಿಟ್ ನಂಬರ್ 5 ಕಾನ್ಸೆಪ್ಟ್ ಅರೈಸಸ್. ಸೊ ಇಷ್ಟನ್ನ ನಾವು ಏನ್ ಮಾಡ್ತೀವಿ, ನಿಮ್ಮ ಮಾಡ್ಯೂಲ್ ನಂಬರ್ 1, 2, 3, 4, 5 ಆಫ್ ಯುವರ್ ಮ್ಯಾನೇಜರಲ್ ಎಕನಾಮಿಕ್ಸ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಕಲಿತಾ ಹೋಗ್ತೀವಿ. ನಾವು ಇಲ್ಲಿ ಮಾತಾಡ್ಬೇಕಾದಾಗ ನಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂತಂದ್ರೆ, ವಿ ವಿಲ್ ಗೋಯಿಂಗ್ ಟು ಟಾಕ್ ಓನ್ಲಿ ರಿಗಾರ್ಡಿಂಗ್ ದ ಕಂಪನಿ ಅಂಡ್ ದೆನ್ ಕಂಪನಿ